ಸೊ ಹಾಯ್ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇನ್ಕತ್ತಾ ನಾನು ಬೆಂಗಳೂರಿಗೆ ವಾಪಸ್ ಬಂದಿದ್ದೀನಿ. ಸೊ ಇವಾಗ ಬೆಂಗಳೂರಿಗೆ ವಾಪಸ್ ಬಂದಿದ್ದೀನಿ. ಈ ಕಡೆ ನಾನು ಲೇಔಟ್ ಕಡೆ ಬಂದಿದ್ದೀನಿ, ಕುಮಾರಸ್ವಾಮಿ ಲೇಔಟ್. ಇವತ್ತು ಏನಂದರೆ ಐ ಗೆಟ್ ಮೈ ಹೇರ್ ಕಟ್ ಡನ್. ಅಂದರೆ ಲೆಂತ್ ಏನು ಕಟ್ ಮಾಡಿಸಲ್ಲ, ಸ್ವಲ್ಪ ಹೇರ್ ಕಟ್ ಮಾಡಿಸ್ತೇನೆ. ಹೌದಾ, ಇದು ನನ್ನ ತಂಗಿ ವೈಷ್ಣವಿ BR. ಅವಳು ಜಾಸ್ತಿ ವ್ಲಾಗಿಗೆ ಬರೋಲ್ಲ, ನೋಡ್ಕೊಳ್ಳಿ ಇವಳು. ಆಮೇಲೆ ಇವಾಗ ಇನ್ನೊಬ್ಬ ವ್ಲಾಗರ್ನ ತೋರಿಸ್ತೀನಿ, ಅವನ್ನ ಮೀಟ್ ಆಗಿ ಊಟ ಮಾಡಿಕೊಂಡು ಮತ್ತೆ ಹೇರ್ ಕಟ್ಟಿಗೆ ಹೋಗ್ತೀನಿ ನಾನು. ಎಸ್, ಓ ಅಲ್ಲೇ ಬಿಟ್ಟು ಬಂದಿದ್ದೇನು, ಹೋಗಿ ತಗೋಬಾ ಫೋನ್. ಮಿಸ್ಸು ಫೋನೇ ಬಿಟ್ಟು ಬಂದಿದ್ದಾರೆ. ಸೊ ಇವಾಗ ಇನ್ನೊಬ್ಬ ದಯಾ ಅಂತ ಬರ್ತಾನೆ, ಅವನು ವ್ಲಾಗ್ ಮಾಡ್ತಾನೆ. ಅವನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾಪ. ಸೊ ಎಸ್, ಈಗ ಊಟಕ್ಕೆ ಹೋಗ್ತಿದ್ದೀವಿ. ಊಟ ಆದಮೇಲೆ ಹೇರ್ ಕಟ್ ಮಾಡ್ತಾನೆ. ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. 2 ವರ್ಷ ಆದಮೇಲೆ ಕಟ್ಟೇ ಮಾಡಿಸಿಲ್ಲ ಅಂತಲ್ಲ, ಕಟ್ ಮಾಡಿಸ್ತಿದ್ದೆ. ಆದರೆ ನಾನೇ ಟ್ರಿಮ್ ಮಾಡ್ಕೊತಿದ್ದೆ. ಅದೇ ಯೂನಿಕಾರ್ನ್ ಹೇರ್ಸ್ ಕಟ್ ಮಾಡ್ಕೊತಿದ್ದೆ ನಾನೇ ಮನೆಯಲ್ಲಿ. ಸೊ ಇವಾಗ ಫುಲ್ ಡ್ಯಾಮೇಜ್ ಏನಾಗಿಲ್ಲ, ಅಂದರೆ ಲೆಂತ್ ಸ್ವಲ್ಪ ಕಟ್ ಮಾಡಿಸಿ ಟ್ರಿಮ್ ಮಾಡಿಸಿ ಶೇಪ್ ಕೊಡ್ಸೋಣ ಚಂದ ಅಂತ ಅಷ್ಟೇ. ಸೊ ಎಸ್, ತಡ ಮಾಡಿದ್ರೆ ಅದಕ್ಕೆ ವಿಡಿಯೋ ಸ್ಟಾರ್ಟ್. ಗೈಸ್, ನಾನೀಗ DSM ಅವ್ರನ್ನ ಮೀಟ್ ಆಗಕ್ಕೆ ಬಂದಿದ್ದೀನಿ. ನಮ್ಮ DSM ಅವ್ರನ್ನ ತೋರಿಸ್ತೀನಿ ನೋಡಿ. ಫುಲ್ ನಾಚ್ಕೊತಿದ್ದಾರೆ. ಹಾಯ್ ದಯಾ. ಸೊ ಇದೆ ನಮ್ಮ ಅನದರ್ ವ್ಲಾಗರ್, DSM ವ್ಲಾಗ್ ಮಾಡಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಫಸ್ಟ್ ಡೇ ಫಸ್ಟ್ ಶೋಸ್ ಬೇಕಂದ್ರೆ ಇವನ್ ಚಾನಲಲ್ಲಿ ರಿವ್ಯೂ ತಗೋಬೋದು ನೀವು. ಸೊ ಎಸ್, ಹೆಂಗ ಅನ್ಸಿದೆ ದಯಾ? ಇಷ್ಟು ದಿನ ಆದ್ಮೇಲೆ ಮೀಟ್ ಆಗ್ತಿದೆ. ಏನ್ ರಿಯಾಕ್ಷನ್ ಕೊಡ್ಲಿಲ್ಲ ಅಲ್ಲ ದಯಾ? ಅಬ್ಬಾ ಚೆನ್ನಾಗಿ ಅಂತ ತೆಗೆದು ನಾನು ಕೊನೆಗೂ ಬಂದಿದ್ದೀನಿ ಇಲ್ಲಿಗೆ. ಕರ್ನಾಟಕ ಚೆನ್ನಾಗಿಲ್ಲ ಅಂತ ಅಲ್ಲ, ಅಲ್ಲಿ ಏನೋ ನೋಡೋಣ ಅಂತ ಚೆನ್ನಾಗಿ ಹೋದೆ. ಸಾಕಾಯ್ತು. ಸದ್ಯ ನಾನು ಬಂದಾದ್ಮೇಲೆ ಅಲ್ಲೆಲ್ಲ ನೀರೆಲ್ಲ ತುಂಬ್ಕಂತು. ಆದ್ರೂ ಪಾಪ ಅವರೆಲ್ಲ ಏನ್ ಹಾಕದ ತಮ್ಮನೇಲಲ್ಲಿ ಚೆನ್ನೈ ಬಿಟ್ಟು ಹೊಡಿಯೋದು, ಇನ್ನೊಂದು ಹಾಕೋದು. ಮತ್ತೆ ದಯಾ ಹೆಂಗಿದೆ? ಫುಲ್ಲಪ್ಪ ದಯಾ ಸ್ವ್ಯಾಗಲ್ ಇದಾರೆ ಈಗ. ಸೊ ಗೈಸ್, ಅಕ್ಷಿತನ್ ವ್ಲಾಗ್ ಸಪೋರ್ಟ್ ಮಾಡಿ. ನಂದು DSM ವ್ಲಾಗ್ಸ್. ನಿಮ್ದು ಎಷ್ಟು ಸಬ್ಸ್ಕ್ರೈಬರ್ಸ್? ನಂದು ಕಡಿಮೆ ಇದೆ ಇನ್ನ, ನೋಡಿ ಯಾರು ಸಬ್ಸ್ಕ್ರೈಬೇ ಮಾಡ್ತಿಲ್ಲ. 370 ಆಗಿದೆ ಈಗ. ನಿಂದು? ನಂದು ಅಷ್ಟೇ ಇದೆ, ನೋಡಿ ಫುಲ್. ಆದ್ರೂ ಈಗ ಸ್ವಲ್ಪ ಬ್ರೇಕಲ್ಲಿ ಇದ್ದಾರೆ. ಎಲ್ಲ ಕಂಟೆಂಟ್ ತಗೊಂಡು ಎಲ್ಲ ಜಾನ್ವರಿಗೆ ಬರ್ತಾರೆ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಒಳ್ಳೆ ಕಂಟೆಂಟ್ ಸಿಗುತ್ತೆ. ನಮ್ದು ಮಾಡಿ ಆಯ್ತಾ, ಫುಲ್ ಕಂಟೆಂಟ್ ವಿಡಿಯೋಸ್. ಈಗ ಟುಂಟು ನೋಡಕ್ ಬಂದ, ದಾಯನ್ ನೋಡಕ್ ಬಂದಿದ್ದೀನಿ. ಕೇಳ ನಾನು ನಿಂಗೆ ಏನ್ ಹೇಳಿದ್ದ? ದಾಯನ್ ಮೀಟ್ ಆಗೋಣ ಅಂತ ಬಂದಿರೋದು. ನೋಡಿ ಫ್ರೆಂಡ್ಸ್, ಇಂಥವೇ. ಈಗ ಊಟಕ್ಕೆ ಹೋಗ್ತಿದೀವಿ. ಊಟ ಆದ್ಮೇಲೆ ಸಿಗ್ತೀವಿ. ಬಾಯ್. ಫುಡ್ ಬಂದು ಚೈನೀಸ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಅವಳು ವೆಜ್ ಫ್ರೈಡ್ ರೈಸ್, ವೆಜ್ ನೂಡಲ್ಸ್, ಶೇಜ್ವಾನ್ ವಿತ್ ಎಗ್ ಫ್ರೈಡ್ ರೈಸ್, ಚಿಕನ್ ವಿತ್ ಎಗ್ ಶೇಜ್ವಾನ್ ಫ್ರೈಡ್ ರೈಸ್. ಓ ಗೈಸ್, ಇವಾಗ ಜಸ್ಟ್ ಊಟ ಆಯಿತು. ಊಟ ಮುಗಿಸ್ಕೊಂಡು ಹೇರ್ ಕಟಿಂಗ್ ಬಂದು ನಾನು ಬಂದಿರೋದು ಹ್ಯಾವ್ ಕಮ್ ಫಾರ್ ಪೋಕೋ ಹೇರ್ ಡಿಸೈನರ್ ಝೋನ್. ಅಂದರೆ ನಾನು ಇಲ್ಲಿ ಹೆಂಗೆ ಗೊತ್ತಾಯಿತು ಅಂದರೆ, ನಾನು ಇಂಜಿನಿಯರಿಂಗ್ ಮಾಡ್ತಿರುವಾಗ ಇಲ್ಲಿ ಗೊತ್ತಾಗಿದ್ದು. ಸೊ ಲಾಸ್ಟ್ ಟೈಮ್ ಚೆಂದ ಮಾಡಿದ್ದು. ಸೊ ಈ ಟೈಮು ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಸೊ ಲೆಟ್ಸ್ ಸಿ ಏನಾಗುತ್ತೆ, ಹೆಂಗೆ ಮಾಡ್ತಾರೆ ನನ್ನ ಹೇರ್ ಕಟ್ ವಯಸ್ಸು. ಸೊ ಲೆಟ್ಸ್ ಸಿ ಹೆಂಗೆ ನನ್ನ ಹೇರ್ ಕಟ್ ಆಗುತ್ತೆ ಅಂತ. ಬನ್ನಿ ನೋಡುವ. ಸ್ಲಿಪ್ಪರ್ ಇಲ್ಲೇ ಬಿಡಬೇಕು ಅಷ್ಟು. ಅದಕ್ಕೆ ಯಾರ ಕೈಲೂ ನಾನು ಜಾಸ್ತಿ ಕೊಡೋದು ಇಲ್ಲ. ಶೀಗೆಕಾಯಿ ಹಾಕೋದು, ಶಾಂಪು ಹಾಕಲ್ಲ. ಅದು ನಾನೇ ಯೂನಿಕಾರ್ನ್ ಹೇರ್ ಕಟ್ ಮಾಡ್ಕೊತಿದ್ದೆ ಮನೆಯಲ್ಲಿ. ಅದು ಶೇಪ್ ಹೊಟ್ಟೋಯ್ತು. ಅಂದರೆ 2 ವರ್ಷದಿಂದ ಅದೇ ಮಾಡ್ತಿದ್ನಲ್ಲ.
ಸೊ ಇವಾಗ ಮತ್ತೆ ಒಂದು ಶೇಪ್ ಕೊಡ್ಸೋಣ ಅಂತ ಬಂದೆ. ಚೆನ್ನಾಗಿರುತ್ತೆ. ಆಮೇಲೆ ಯಾವ ಸಲೂನಿಗೂ ಹೋಗಲ್ಲ, ಯಾಕಂದರೆ ನನಗೆ ಭಯ ಹೆಂಗೆ ಆಗ್ಬಿಡುತ್ತೋ ಅಂತ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೂ. ಸೊ ಅದಕ್ಕೆ ನಾನು ಇಲ್ಲಿ ಬಂದಿದ್ದೆ. ಸರಿ ಕೂದಲು ಹೋಯ್ತು ಅಂದ್ರೆ ಅದೇ ನಿಮ್ಮಂತವ್ರಿಗೆ ಏನು ಅನ್ಸಲ್ಲ, ಬೇಬಿ ಇರೋದ್ರಿಂದ. ಹೌದು ಇವಾಗ ನಮ್ದೆಲ್ಲ ಫ್ಲಾಟಿ ಹೇರ್ ಅಲ್ವಾ, ತೀರಾ ಡಿಫ್ರೆನ್ಸ್ ಕಾಣುತ್ತದೆ. ಹೌದು ಗೈಸ್, ನಿಮಗೂ ಹೇರ್ ಕಟ್ ಬೇಕಿದ್ರೆ ಚೀಪೆಸ್ಟ್ ಪ್ರೈಸ್. 2 ಇಂಚು ಉದ್ದ ಬೆಳೆಯೋದು hair. ಹಂಗಾಗಿ ಕಷ್ಟಪಟ್ಟು ಹೌದು ನಿಮಗೂ ಏನಾದರೂ ಬೇಕಿದ್ರೆ ಚೀಪೆಸ್ಟ್ ಪ್ರೈಸಿಗೆ ಇಲ್ಲಿ ಬಂದು ಕುಮಾರಸ್ವಾಮಿ ಲೇಔಟು ಪೋಕೋ ಹೇರ್ ಡಿಸೈನ್ ಝೋನ್ ಅಂತ ಟ್ರೈ ಮಾಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ವೆರಿ ಆಫರ್ಡೆಬಲ್ ಇರುತ್ತೆ. ಅದಕ್ಕೆ ಈಗ ನನ್ನ ತಂಗಿನೂ ಮಾಡಿಸ್ಬೇಕು ಅಂತ ಅವಳಿಗೆ ಆಸೆ ಹುಡ್ತಿದೆ, ನೋಡೋಣ. ನಿಂತ್ಕೊಂಡು ಮಾತಾಡೋದು ಬೇರೆ, ಬಟ್ ಅದು ಕ್ಯಾಮ್ರಾ ಮಾತಾಡೋದು ಬೇರೆ. ಇವಾಗ ಕುಳಿತಾ ಇರೋದು ನೋಡಿ ಮಾತಾಡ್ಲಿಕ್ಕೆ, ಅದಕ್ಕೆ ಅದು ನನಗೆ ಕೇಳಬೇಕಾ, ನಾನು ಜಾಸ್ತಿ ಮಾತಾಡ್ತೀನಿ ಇನ್ನು. ನಿಜ ನನಗೆ ಬಂದಾಗ ಭಾರಿ ಖುಷಿ ಆಯ್ತು. ನಮ್ಗೆ ಇಷ್ಟು ದಿನ ಹೆಂಗ್ ಕೋಪ ಬರೋದು ಗೊತ್ತಾ ನನಗೆ. ತುಂಬಿಕೊಳ್ಳೋದನ್ನೆಲ್ಲ ಯಾರು ಯಾರು ರಾಜಕೀಯದವರು ಹಿಂಗೆಲ್ಲ ಮಾಡ್ತಿರ್ತಾರಲ್ಲ, ಮೇಂಟೈನ್ ಮಾಡಿದ್ರೆ ಬರೀ ಅವಳಿರೋದು ಅಲ್ಲಿ. ಹೌದು ಸೊ ಇವಾಗ ಮುಗೀತು. ಸೊ ನನಗಂತೂ ಚೆನ್ನಾಗಿ ಅನಿಸ್ತಿದೆ ಒಂದೊಂದು ಹೇರ್ ಕಟ್ಟು. ಸೊ ಇವಾಗ ಕೇಳೋಣ ಅವ್ರನ್ನ ಹೇಗಿದೆ ಅಂತ. ಮತ್ತೆಲ್ಲ ಏನು ಆಫೀಸ್ ಇದೆ, ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಹೇರ್ ಕಟ್ ಆ್ಯಂಡ್ ಎವ್ರಿಥಿಂಗ್. ಥ್ಯಾಂಕ್ಸ್ ಟು ಪೂರ್ಣಿಮಾ ಅವರೇ ನನ್ನ ಹೇರ್ ಕಟ್ ಮಾಡಿದ್ದು. ಸೊ ಮತ್ತೆ ಏನೆಲ್ಲ ಇದೆ ಫೆಸಿಲಿಟೀಸ್ ಆಫ್ ನಿಮ್ಮ ಏನು ಪ್ರೈಸು ವ್ಯಾಕ್ಸಿಂಗ್ ಅದಕ್ಕೆಲ್ಲ? See, as I said, we are using only Matrix and L'Oreal for hair, and skin we go with Cheryl's only. We have good facials. On skin also we concentrate more. And haircut is just 600. Any haircut, like advanced haircut, layer with feather, layer, any combination also. With wash it is 600 only. And basic cut we are charging 400 with wash. Okay, yeah. Thank you.